ಒಡಿಶಾದ ಕತ್ತಲಕಾಡೊಂದರಲ್ಲಿ ವಿಷ ಸೇವಿಸಿ ಬಿದ್ದಿದ್ದ ಹೆತ್ತವರ ಪಕ್ಕದಲ್ಲಿ 5 ವರ್ಷದ ಬಾಲಕನೊಬ್ಬ ಇಡೀ ರಾತ್ರಿ ಕಾಲ ಕಳೆದಿದ್ದಾನೆ. ಹೆತ್ತವರು ಸಾವನ್ನಪ್ಪಿದ್ದರೂ ತನಗೂ ವಿಷ ನೀಡಿದ್ದರೂ ಆ ಮಗು ಮೃತ್ಯುಂಜಯನಾಗಿ ಬಂದ ಕರುಣಾಜನಕ ಘಟನೆ ನಡೆದಿದೆ. ಒಡಿಶಾದ ದುಷ್ಮನ್ ಮಾಝಿ ಮತ್ತು ರಿಂಕಿ ಮಾಝಿ ದಂಪತಿ ತಮ್ಮ 5 ವರ್ಷದ ಮಗನೊಂದಿಗೆ ಬೈಕ್ನಲ್ಲಿ ವಾಪಸ್ ಬರುವಾಗ ಜಗಳವಾಡಿದ್ದಾರೆ. ಈ ವೇಳೆ ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿ ಕಾಡಿನೊಳಗೆ ತೆರಳಿ ದಂಪತಿ ವಿಷ ಸೇವಿಸಿದ್ದಾರೆ. ವಿಷ ಸೇವಿಸಿದ ತಂದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ ತಾಯಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು. ಆಘಾತಕಾರಿ ವಿಷಯವೇನೆಂದರೆ ದಂಪತಿ ತಮ್ಮ ಮಗನಿಗೂ ವಿಷ ನೀಡಿದ್ದರು. ಆದರೆ ಆ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದೆ. ಕತ್ತಲಕಾಡಿನಲ್ಲಿ ಚಳಿಯ ನಡುವೆ ಮಗು ಇಡೀ ರಾತ್ರಿ ತನ್ನ ತಂದೆಯ ಶವ ಹಾಗೂ ಪ್ರಜ್ಞಾಹೀನ ತಾಯಿಯ ಪಕ್ಕದಲ್ಲೇ ಕುಳಿತಿತ್ತು. ಬೆಳಿಗ್ಗೆ ಕಾಡಿನಿಂದ ಹೊರಬಂದ ಮಗು ಹೆದ್ದಾರಿಗೆ ಬಂದು ಜನರಿಗೆ ವಿಷಯ ತಿಳಿಸಿದೆ. ತಾಯಿ ರಿಂಕಿ ಮಾಝಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. 5 ವರ್ಷದ ಮಗು ಈಗ ಚೇತರಿಸಿಕೊಂಡಿದ್ದು ಅಜ್ಜ ಅಜ್ಜಿಯ ವಶಕ್ಕೆ ನೀಡಲಾಗಿದೆ. ಹೆತ್ತವರು ಮಾಡಿದ ಈ ಕೃತ್ಯದಿಂದ ಮಗು ಈಗ ಅನಾಥವಾಗಿದೆ. 5 ವರ್ಷದ ಮುಗ್ಧ ಬಾಲಕನ ಧೈರ್ಯ ಕಂಡ ವೈದ್ಯರು ಹಾಗೂ ಪೊಲೀಸರೇ ಆಶ್ಚರ್ಯಚಕಿತರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.